ವಿದ್ಯಾರ್ಥಿಗಳೇ, ಸೊ KCET ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವ ಥರ ಆರಂಭವಾಗುತ್ತೆ, ಅದಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀಟ್ ರಿಸಲ್ಟ್ ಅನೌನ್ಸ್ ಆದ ನಂತರ KE ಏನು ಮಾಡುತ್ತೆ, ಸೀಟ್ ಮ್ಯಾಟ್ರಿಕ್ಸನ್ನು ಲಾಂಚ್ ಮಾಡುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಮೀನಿಂಗ್ ಏನಪ್ಪ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಇರ್ಬೋದು, ಫಾರ್ಮಾ ಸೈನ್ಸ್ ಇರ್ಬೋದು, ಸೊ ಅದಕ್ಕೆ ಬೇರೆ ಬೇರೆ B ಫಾರ್ಮಾ D ಫಾರ್ಮಾ ಎಲ್ಲ ಕಾಲೇಜಲ್ಲಿ ಸೊ ಯಾವ್ಯಾವ ಕೋರ್ಸಿಗೆ SS ಸೀಟ್ ಅಲಾಟ್ ಆಗಿದೆ ಮತ್ತು ಯಾವ್ಯಾವ ಕ್ಯಾಟಗರಿಯಲ್ಲಿ SS ಟೀಮ್ ಸೀಟ್ ಲಭ್ಯವಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರುತ್ತೆ. ಅದಕ್ಕೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಅದಾದ ನಂತರ ಫೀ ಸ್ಟ್ರಕ್ಚರ್ ಅನೌನ್ಸ್ ಆಗುತ್ತೆ. ಯಾವ್ಯಾವ ಕೋರ್ಸ್ಗೆ ಗೌರ್ಮೆಂಟ್ ಟೀಮ್ SS ಫೀಸನ್ನು ಫಿಕ್ಸ್ ಮಾಡಿದೆ, ಗೌರ್ಮೆಂಟು, ಪ್ರೈವೇಟು, ಡೀಮ್ಡು ಎಲ್ಲ ಕಾಲೇಜಲ್ಲಿ ಕೂಡ. ಸೊ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಲಾಂಚ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂದರೆ, ನೀವು ಯಾವೆಲ್ಲ ಕೆಟಗರಿಯನ್ನು ಕ್ಲೇಮ್ ಮಾಡಿದಿರಿ, ಯಾವೆಲ್ಲ ರಿಸರ್ವೇಷನ್ಸ್ ಕ್ಲೇಮ್ ಮಾಡಿದಿರಿ, ಈಗಾಗಲೇ ನಿಮ್ಗೆ ಕಾಲೇಜ್ ಲೆವೆಲಲ್ಲಿ ಒಂದು ವೆರಿಫಿಕೇಷನ್ ಸ್ಲಿಪ್ ಕೂಡ ಸಿಕ್ಕಿದೆ. ಅದು ವೆರಿಫಿಕೇಷನ್ ಸ್ಲಿಪ್ ಅಲ್ಲ, ಯಾವೆಲ್ಲ ನೀವು ಅಪ್ಲಿಕೇಶನ್ಸಲ್ಲಿ ಹಾಕಿದಿರಿ ಅದು ವೆರಿಫೈ ಆಗಿದೆ ಅಂತ ಕೇಳಿ. ಸೊ ಇಟ್ಸ್ ನಾಟ್ ಆಫಿಷಿಯಲ್ ವೆರಿಫಿಕೇಷನ್ ಸ್ಲಿಪ್. KE ಹೊಸದಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡುತ್ತೆ. ಸೊ ಈ ವರ್ಷ ಕೊಡ್ಬೋದು, ಲಾಸ್ಟ್ ಇಯರ್ ಕೊಟ್ಟಿದೆ, ಬಟ್ ಈ ವರ್ಷ ಏನಾದ್ರು ಮಾಡಿಫಿಕೇಶನ್ ಮಾಡೋ ಸಾಧ್ಯತೆ ಇದೆ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಪ್ಪ ಅಂದರೆ ನಿಮಗೆ ಒಂದು ಸೀಕ್ರೆಟ್ ಕೀ, ಯೂಸರ್ ಇನ್ ಪಾಸ್ವರ್ಡ್, ಅಂದರೆ ಮುಂದೆ ಕೌನ್ಸಿಲಿಂಗ್ಗೆ ಇನ್ವಾಲ್ವ್ ಆಗಬೇಕಲ್ಲ, ಆ ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ. ಅದನ್ನು ದಯವಿಟ್ಟು ಕಾಪಾಡಿಕೊಡ್ರಿ ಅಂತ ಕೇಳಿ. ಸೊ ಮುಂದಿನ ಈ ಹಂತದಲ್ಲಿ ಇವೆಲ್ಲವನ್ನು ನಾವು ಸ್ಟೆಪ್ಸನ್ನು ಅಬ್ಸರ್ವ್ ಮಾಡ್ಬೋದು. ನೆನ್ಪಿಡಿ ಮಕ್ಕಳೇ, ಮೊದಲೇದಾಗಿ ಸೀಟ್ ಮ್ಯಾಟ್ರಿಕ್ಸ್ ಲಾಂಚ್ ಆಗುತ್ತೆ, ಆಮೇಲೆ ಫೀಸ್ ಸ್ಟ್ರಕ್ಚರು, ಅದಾದ ನಂತರ ಏನಾಗುತ್ತೆ, ಸೊ ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಸೀಕ್ರೆಟ್ ಕೀ, ಸೊ ಫೈನಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕರಿ.